Welcome to my cute, get ready with me bronzer. Looking pretty. I'm looking pretty. Packaging was just cute agide nodi. Guys, look at the shade. Play agalwala. Okay, fine. Akka please, akka please. Time agogoyta please akka. Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಸೊ ಲೆಟ್ಸ್ ಗೆಟ್ ರೆಡಿ ಫಾರ್ ಯುಗಾದಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನಿವತ್ತು ಯುಗಾದಿ ಹಬ್ಬದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಲೈಕ್ ಈ ವಿಡಿಯೋದಲ್ಲಿ ನಿಮಗೆ ನನ್ನ ಹೇರ್ ಸ್ಟೈಲು, ನನ್ನ ಔಟ್ಫಿಟ್ಟು ಮತ್ತು ನನ್ನ ಮೇಕಪ್ಪು ಎಲ್ಲಾದ್ರ ಬಗ್ಗೆನೂ ನಾನು ಟ್ಯೂಟೋರಿಯಲ್ನ ಕೊಡ್ತೀನಿ. ಹಾಗೆ ನನ್ನ ಔಟ್ಫಿಟ್ನೆಲ್ಲ ಎಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ಫಸ್ಟ್ ನಾನಿವತ್ತು ಹಾಕೋತಾರ ಔಟ್ಫಿಟ್ನ ತೋರಿಸ್ತೀನಿ. ನಾನಿವತ್ತು ಈ ಬ್ಯೂಟಿಫುಲ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಸಚ್ ಅ ಪ್ರಿಟಿ ಕಲರ್ ಅಲ್ವಾ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾನು ಈ ಸ್ಯಾರಿನ ಶಾಲಿನಿ ಬುಟೀಕ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಂದ ಪರ್ಚೇಸ್ ಮಾಡಿದೆ. ಅವ್ರದ್ದು JP ನಗರದಲ್ಲಿ ಒಂದು ಸ್ಟೋರ್ ಕೂಡ ಇದೆ. ಬೇಕಂದ್ರೆ ನೀವು ಬೆಂಗಳೂರಲ್ಲೇ ಇದ್ದರೆ ನೀವು ಅಲ್ಲೇ ಹೋಗಿ ನಿಮಗೆ ಬೇಕಾಗಿರೋ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಬಟ್ ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಮದುವೆಗೆ ಅಂತ ಪರ್ಚೇಸ್ ಮಾಡಿದೆ. ಬಟ್ ಏನಾಗೋಯ್ತು ಅಂದರೆ ಇವ್ರ ಬುಟೀಕ್ ಅವರೇನೋ ಒಂದೇ ಒಂದು ದಿನದಲ್ಲಿ ಡೆಲಿವರಿ ಮಾಡಿಬಿಟ್ರು. ಬಟ್ ಅದೇ ಖುಷಿಲಿ ನಾನು ಸ್ಟಿಚ್ ಮಾಡ್ಸೋಕೆ ಹೋದಾಗ ಅವ್ರು ಹೇಳಿದ್ರು, ನೀವು ಹೇಳ್ತಾ ಇರೋದು ಒಂದು ಬ್ಲೌಸು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಅಟ್ಲೀಸ್ಟ್ ನಂಗೆ 1 ವೀಕ್ ಟೈಮ್ ಬೇಕು ಅಂತ ಹೇಳಿದ್ರು. ಇವೊಂದು ನನ್ನ ಹಾರ್ಟೆಲ್ಲ ಈ ಸ್ಯಾರಿ ಮೇಲೆ ಇದ್ರೂ ಐ ಹ್ಯಾಡ್ ಟು ಡ್ರಾಪ್ ಇಟ್. ಮೇ ಬಿ ಇವತ್ತು ನನಗೆ ಈ ಸ್ಯಾರಿನ ಸ್ಟೈಲ್ ಮಾಡಬೇಕು ಅಂತ ಇತ್ತು ಅನ್ಸುತ್ತೆ. ಕಬೋರ್ಡಲ್ಲಿ ಸುಮ್ಮನೆ ಇತ್ತು. ಸೊ ಯುಗಾದಿಗೆ ಹೆಂಗಾದ್ರೂ ಮಾಡಿ ಹೊಲ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಕಾಡಿಸಿ ಪೀಡಿಸಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದೀನಿ. ತುಂಬಾ ಸಖತ್ತಾಗಿ ಸ್ಟಿಚ್ ಕೂಡ ಮಾಡಿಕೊಟ್ಟಿದ್ದಾಳೆ. ಐ ರಿಯಲಿ ಲವ್ ಇಟ್. ಸೇಮ್ ಸ್ಟೋರಿಂದ ಇನ್ನೊಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಈ ಡಬಲ್ ಕಲರ್ ಸ್ಯಾರಿ, ಈ ಕಾಂಬಿನೇಷನ್ ಅಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗೋಗಿತ್ತು. ಸೊ ನಾನು ನೋಡಿದ ತಕ್ಷಣ ಐ ರಿಯಲಿ ವಾಂಟೆಡ್ ದಿಸ್ ಅಂತ ಹೇಳಿ ನನ್ನ ಪರ್ಚೇಸ್ ಮಾಡಿದೆ. ಇನ್ನೊಂದೇನು ನನಗೆ ಈ ಸ್ಟೋರಲ್ಲಿ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಅವ್ರ ಹತ್ರ ಬರೀ ಸ್ಯಾರೀಸ್ ಅಷ್ಟೇ ಅಲ್ಲ, ಈವನ್ ಜ್ಯುವೆಲ್ರಿ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ಸೊ ನೀವೇನಾದರೂ JP ನಗರ್ 7th ಕ್ರಾಸಲ್ಲಿ ಇದ್ದೀರಾ ಅಂದರೆ ಮಸ್ಟ್ ವಿಸಿಟ್ ಸ್ಟೋರ್. ಯಾಕಂದರೆ ಎಲ್ಲಾನು ನಿಮ್ಗೆ ಒಂದೇ ಥರ ಸಿಕ್ಬಿಡುತ್ತೆ. ನೀವು ಸ್ಯಾರಿ ತೊಗೊಂಡು ಬರೋಕ್ಕೆ ಹೋಗಿರೋರು ಹಾಗೆ ಜ್ಯುವೆಲ್ರೀಸ್ನು ಕೂಡ ಸ್ಟೈಲ್ ಮಾಡ್ಕೊಂಡು ಬರ್ಬೋದು. ಈ ಸ್ಟೋರ್ ಲೊಕೇಶನ್ ಬಂದ್ಬಿಟ್ಟು JP ನಗರ್ 7th ಕ್ರಾಸ್. ನೀವೇನಾದರೂ JP ನಗರ್ ಇದ್ದೀರಾ ಅಥವಾ JP ನಗರ್ ಕಡೆ ಹೋಗ್ತಾ ಇದ್ದೀರಾ ಅಂದರೆ ಮಸ್ಟ್ ವಿಸಿಟ್ ಸ್ಟೋರ್ ಅಂತಾನೆ ಹೇಳ್ತೀನಿ. ಅಕಸ್ಮಾತ್ ನಿಮ್ಗೆ ಹೋಗೋಕ್ಕಾಗಲ್ಲ ಅಂದರೆ ಡೋಂಟ್ ವರಿ, ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆನ್ಲೈನ್ ಕೂಡ ಆರ್ಡರ್ ಮಾಡ್ಕೋಬಹುದು. ಇವತ್ತು ಫೆಸ್ಟಿವಲ್ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಸಿಂಪಲ್ ಆ್ಯಂಡ್ ಗ್ಲಾಮ್ ಮೇಕಪ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಂದು ಆಲ್ರೆಡಿ ಸ್ಕಿನ್ ಪ್ರೆಪ್ ಆಗೋಗಿದೆ. ಜಸ್ಟ್ ಮೇಕಪ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಈ ಬ್ಲೌಸ್ನ ಹಾಕೊಂಡು ಬರ್ತೀನಿ. ಸೊ ದಟ್ ಮೇಕಪ್ನ ನಾನು ನೆಕ್ಗೂ ಕೂಡ ಮಾಡ್ಬೋದು. ದಿಸ್ ಈಸ್ ಹೌ ದ ಬ್ಲೌಸ್ ಟರ್ನ್ಡ್ ಔಟ್. ನಾನು ಮೈಂಡಲ್ಲಿ ಹೇಗೆ ಅನ್ಕೊಂಡಿದ್ನೋ ಅದೇ ಥರ ಸ್ಟಿಚ್ ಮಾಡಿದಾಳೆ. ಮೈ ಸಿಸ್ಟರ್ ಡಿಡ್ ಅ ರಿಯಲಿ ಗುಡ್ ಜಾಬ್. ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ ಈ ಥರ ಪಫ್ ಸ್ಲೀವ್ಸ್ ಇಟ್ಟಾಗ ಏನಾಗ್ಬಿಡುತ್ತೆ ಅಂದರೆ ಹಿಂಗೆ ಕ್ರಶ್ ಆಗೋಗುತ್ತೆ. ಬಟ್ ಅದು ಏನು ಹಾಕಿ ಮಾಡೋದೊಳಗೆ ಗೊತ್ತಿಲ್ಲ. ಅವಾಗಲಿಂದ ಏನು ಮಾಡಿದ್ರು ಕ್ರಶೇ ಆಗ್ತಾ ಇಲ್ಲ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ಕ್ರಿಸ್ ಕ್ರಾಸ್ನ ಕೊಟ್ಟಿದ್ದಾಳೆ. ಒಂದೊಂದ್ಸತಿ ನಾನು ಅನ್ಕೋತೀನಿ ಎಲ್ಲ ಬ್ಲೌಸ್ಗೂ ಕ್ರಿಸ್ ಕ್ರಾಸ್ ಇಟ್ಕೊಬಿಡೋಣ ಅಂತ. ಬಿಕಾಸ್ ಸಣ್ಣ ಆದರೂ ಹಾಕೋಬೋದು, ದಪ್ಪ ಆದರೂ ಹಾಕೋಬೋದು. ಯಾವಾಗಲೂ ನನ್ನ ಮೇಕಪ್ ಸ್ಟಾರ್ಟ್ ಆಗೋದೆ ಪ್ರೈಮರಿಂದ. ಸೊ ಜಸ್ಟ್ ಪೀ ಸೈಜಲ್ಲಿ ತೊಗೊಂಡು ಕಂಪ್ಲೀಟ್ ಫೇಸ್ಗೆ ನೀವು ಅದನ್ನ ಈವನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇನ್ನೊಂದೇನು ಅಂದರೆ ಮುಂಚೆ ಎಲ್ಲ ಐ ವಾಸ್ ಹೇಟಿಂಗ್ ಮೇಕಪ್ ಬಿಕಾಸ್ ನಾನು ಯಾವುದೇ ಪ್ರೈಮರ್ ಯೂಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲದೆ ಪ್ರೈಮರ್ ನಾನು ಯೂಸ್ ಮಾಡ್ತಾ ಇಲ್ಲ. ಅವಾಗೆಲ್ಲ ಏನಾಗ್ತಾ ಇತ್ತು ಅಂದರೆ ಕಂಪ್ಲೀಟ್ ಫೇಸ್ ಬೂದಿ ಆಗೋಗ್ತಾ ಇತ್ತು. ಫೌಂಡೇಶನ್ ಎಲ್ಲ ಹಾಕಿ ಫುಲ್ ಕೇಕಿ ಮೇಕಪ್ ಆಗೋಗ್ತಾ ಇತ್ತು. ಸೊ ಅವಾಗ ನಾನು ಫೀಲ್ ಅನ್ಕೋತಾ ಇದ್ದೆ, ಇನ್ಮೇಲೆ ಯಾವತ್ತೂ ಮೇಕಪ್ನ ಕಲಿಬಾರ್ದು, ಸುಮ್ಮನೆ ಈ ಥರ ಆಗೋದಕ್ಕಿಂತ ನಾರ್ಮಲ್ ಆಗಿ ಇರ್ಬೋದಲ್ಲ ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ಒಂದು ದಿವಸ ಏನಾಯಿತು ಅಂದರೆ ನನ್ನ ಮೇಕಪ್ ಆರ್ಟಿಸ್ಟು ನನಗೆ ಪ್ರೈಮರ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಪ್ರೈಮರ್ನ ಒಂದ್ಸತಿ ಯೂಸ್ ಮಾಡಿ ಟ್ರೈ ಮಾಡಿ, ನಿಮ್ಮದು ಮೇಕಪ್ ಕೇಕಿ ಆಗಲ್ಲ ಅಂತ. ಸೊ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಆಮ್ ರಿಯಲಿ ಇನ್ ಲವ್ ವಿತ್ ದ ಮೇಕಪ್. ನೀವು ಆಲ್ರೆಡಿ ಯಾವುದಾದ್ರೂ ಒಂದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದು ಅದೇನಾದ್ರು ನಿಮಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನಿಮ್ಮ ಫೇಸಿಗೆ ಸೆಟ್ ಆಗಿದೆ ಅಂದರೆ ಅದೇ ಪ್ರೈಮರ್ನ ಕಂಟಿನ್ಯೂ ಮಾಡಿ. ಅಥವಾ ನೀವೇನಾದರೂ ನನಗೆ ಸಜೆಷನ್ ಕೇಳ್ತಾ ಇದ್ರೆ ಬ್ಲೂ ಹೆವೆನ್ ಅವ್ರದ್ದು ಈ ಪ್ರೈಮರು ತುಂಬಾ ಚೆನ್ನಾಗಿದೆ, ಒಂದು ಟ್ರೈ ಮಾಡಿ ನೋಡಿ. ಇದನ್ನ ಬಿಟ್ಟರೆ ನಾನು ಪ್ರೈಮರ್ ಆಗಿ ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರೈಮರ್ನ ಯೂಸ್ ಮಾಡ್ತೀನಿ. ಯಾವಾಗೆಲ್ಲ ನಾನು ಮಾರ್ನಿಂಗಿಂದ ಈವ್ನಿಂಗ್ ತನಕನೂ ಮೇಕಪ್ ಹಾಕೊಂಡೇ ಇರಬೇಕು ಅಂದರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಅದೇ ಈ ಡೈಲಿ ಶೂಟ್ ಎಲ್ಲ ಮಾಡ್ತೀನಲ್ಲ, ಲೈಕ್ ನಾನು ಯೂಟ್ಯೂಬ್ ಶೂಟ್ ಮಾಡೋದು ಆಗಿರಲಿ ಅಥವಾ ಈಚೆ ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಇದೇ ಪ್ರೈಮರ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಇದು ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ. ಸೊ ಜಸ್ಟ್ ಏನು ಇಲ್ಲ, ಈ ಥರ ಅಪ್ಲೈ ಮಾಡ್ಕೊಂಡು ಬಿಟ್ಟರೆ ಯಾವುದೇ ಫೌಂಡೇಶನ್ ಆಗಲಿ ಅಥವಾ ಪ್ರೈಮರ್ ಆಗಲಿ ಬೇಕಾಗಲ್ಲ. ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಬೇಕಾಗಲ್ಲ. ಅದಕ್ಕೆ ನಾನು ಹೇಳೋದ್ನಲ್ಲ, ಹಾಕಿದ ತಕ್ಷಣ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಅಂತ. ಯು ಗೈಸ್ ಕ್ಯಾನ್ ಸಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಫೇಸಸ್ ಕೆನಡಾ ಅವರ ಫೌಂಡೇಶನ್. ಅಯ್ಯೋ ಸ್ವಲ್ಪ ಜಾಸ್ತಿ ಬಂದ್ಬಿಡ್ತು. ಓಕೆ ಫೈನ್. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಎಷ್ಟು ಕಮ್ಮಿ ಫೌಂಡೇಶನ್ ಆಗುತ್ತೋ ಅಷ್ಟು ಕಮ್ಮಿ ಫೌಂಡೇಶನ್ನ ತೊಗೊಂಡು ಕಂಪ್ಲೀಟ್ ಫೇಸ್ಗೆ ನಾನು ಬ್ಲೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದಷ್ಟು ಜನ ಬ್ರಷಲ್ಲಿ ಬ್ಲೆಂಡ್ ಮಾಡ್ತಾರೆ. ಬಟ್ ನಂಗೆ ಬ್ರಷಲ್ಲಿ ಬ್ಲೆಂಡ್ ಮಾಡೋದು ನನ್ನ ಅಷ್ಟು ಪ್ರೋ ಆಗಿಲ್ಲ, ಅದಕ್ಕೇನೋ ಗೊತ್ತಿಲ್ಲ. ಬಟ್ ಯಾವಾಗಲೂ ನನಗೆ ಫಿಂಗರ್ಸಲ್ಲಿ ಬ್ಲೆಂಡ್ ಮಾಡೋದು ಜಾಸ್ತಿ ಈಸಿ ಮತ್ತು
ಅದು ಜಾಸ್ತಿ ಕವರೇಜ್ ಕೊಡುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಮತ್ತು ಇನ್ನೊಂದೇನು ನಾನು ಟಿಪ್ ಕೊಡ್ತೀನಿ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಫೌಂಡೇಶನ್ನ ಡೈರೆಕ್ಟಾಗಿ ಫೇಸ್ ಮೇಲೆ ಹಾಕೋದಾಗಲಿ ಅಥವಾ ಬ್ರಷ್ ಮೇಲೆ ಹಾಕ್ಕೊಂಡು ಅಪ್ಲೈ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅವಾಗಲೇ ನಮ್ಮ ಫೇಸ್ಗದು ಕೇಕಿ ಆಗೋದು, ಮತ್ತು ಅದೇನಾಗೋಗುತ್ತೆ ಅಂದರೆ ಕಂಪ್ಲೀಟ್ ಒಂದು ಎಕ್ಸ್ಟ್ರಾ ಲೇಯರ್ ಹಾಕ್ದಂಗೆ ಕಾಣಿಸ್ತಾ ಇರುತ್ತೆ. ಜಸ್ಟ್ ನಂಗೆ ಎಲ್ಲಿ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಇದೆಯೋ ಅಥವಾ ಪಿಗ್ಮೆಂಟೇಷನ್ ಇದೆಯೋ ಅದನ್ನು ಫಸ್ಟ್ ಕವರ್ ಮಾಡ್ಕೊಂಡು ಬಿಡ್ತೀನಿ. ಒಂದು ಸ್ವಲ್ಪ ಜನ ಏನು ಮಾಡ್ತೀರಾ ಅಂದರೆ, ಈ ಫೌಂಡೇಶನ್ ಎಲ್ಲ ಕಡೆ ಹಾಕ್ಬಿಟ್ಟು ಕಣ್ಣು ಮೇಲೆ ಹಾಕೋದನ್ನ ಮರಿತೀರ. ಡೋಂಟ್ ಡೂ ದಟ್. ಬಿಕಾಸ್ ನಾವು ಕರೆಕ್ಟಾಗಿ ಐ ಮೇಲೆ ನಾವು ಫೌಂಡೇಶನ್ ಹಾಕಿದ್ರೆ ಅವಾಗೇ ನಮ್ದು ಐ ಮೇಕಪ್ಪು ತುಂಬಾ ಚೆನ್ನಾಗಿ ಕಾಣಿಸೋದು. ಸೊ ಡೋಂಟ್ ಫರ್ಗೆಟ್ ಯುವರ್ ಅಪ್ಪರ್ ಐಸ್. ದಿಸ್ ಇಸ್ ಇಟ್. ಫೌಂಡೇಶನ್ ಡನ್. ಸೊ ನೋಡ್ಬೋದು, ನಾನು ಫೌಂಡೇಶನ್ ಕಂಪ್ಲೀಟಾಗಿ ಬ್ಲೆಂಡ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನೀವು ಬ್ಲೆಂಡ್ ಮಾಡಿದ್ರೆ ಸಾಕೋದು ಕಂಪ್ಲೀಟಾಗಿ ನಿಮ್ಮ ಫೇಸ್ಗೆ ಕರೆಕ್ಟಾಗಿ ಕವರೇಜ್ನ ಕೊಡುತ್ತೆ. ಇದ್ರ ಮೇಲೆ ಇವಾಗ ನಾನು ಕನ್ಸೀಲರ್ನ ಅಪ್ಲೈ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋ ಕನ್ಸೀಲರ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು. ಜಸ್ಟ್ ಜಾಸ್ತಿ ಏನು ಹಾಕಲ್ಲ, ಜಸ್ಟ್ ನಾನು ಇವಾಗ ಅಂಡರ್ ಐಸ್ ಹತ್ರ ಸ್ವಲ್ಪ ಆ್ಯಂಡ್ ಅರೌಂಡ್ ದ ನೋಸ್ ಸ್ವಲ್ಪ ಅಪ್ಲೈ ಮಾಡ್ತೀನಿ, ಅರೌಂಡ್ ದ ಲಿಪ್ಸ್. ನೀವು ಯಾವಾಗ್ಲೂ ಐಸ್ ಹತ್ರ ಕನ್ಸೀಲರ್ನ ಬ್ಲೆಂಡ್ ಮಾಡಬೇಕಾದ್ರೆ ಈ ಥರ ಲಿಫ್ಟಿಂಗ್ ಮಾಡಿದ್ರೆ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ನಿಮ್ಮದು ಅಂಡರ್ ಐ ಕ್ರೀಸು ಅಷ್ಟು ಏನಂತಾರೆ ಆಡಾಗಿ ಕಾಣಿಸಲ್ಲ. ಆದಷ್ಟು ಈ ಟಿಪ್ ಪಾರ್ಟ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡೆ ಬ್ಲೆಂಡ್ ಮಾಡಿ. ಇವಾಗ ನೀವು ಬೇಕಾದರೆ ಫಿಂಗರ್ಸಲ್ಲಿ ಕೂಡ ಬ್ಲೆಂಡ್ ಮಾಡ್ಬೋದು. ಬಟ್ ಇವಾಗ ಸ್ವಲ್ಪ ಎಲ್ಲ ಕಲ್ತ್ಕೊಬಿಟ್ಟಿದ್ದೀನಲ್ಲ, ಇದು ಈಸಿ ಅನಿಸುತ್ತೆ, ಅದಕ್ಕೆ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ಎಕ್ಸೆಸ್ ಅನ್ಸಿದ್ರೆ ಜಸ್ಟ್ ನೀವು ಅಪ್ಪರ್ ಐಸ್ ಮೇಲೂ ಕೂಡ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಯು ಗೈಸ್ ಕ್ಯಾನ್ ಸಿ ದ ಡಿಫ್ರೆನ್ಸ್, ರೈಟ್? ಇವಾಗ ಇಲ್ಲೊಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ಒಬ್ಬೊಬ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಕನ್ಸೀಲರ್ನ ಯೂಸ್ ಮಾಡೋದಕ್ಕಿಂತ ಅಂದರೆ ಡಾರ್ಕ್ ಸರ್ಕಲ್ಸ್ ಇರೋ ಹತ್ರ ಕಲರ್ ಕರೆಕ್ಟರ್ಸ್ನ, ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾರೆ. ನಾನು ಒಂದ್ಸತಿ ಅದನ್ನ ಟ್ರೈ ಮಾಡಿ, ನಾನು ಟ್ರೈ ಮಾಡಿಲ್ಲ ಅದನ್ನು. ಸೊ ಅದನ್ನು ಟ್ರೈ ಮಾಡಿ ಅದೇನಾದರೂ ವರ್ಕ್ ಆದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಸ್ಕಿನ್ ಸಿ ಕಂಪ್ಲೀಟಾಗಿ ನಾನು ಕನ್ಸೀಲರ್ನ ಬ್ಲೆಂಡ್ ಮಾಡಿದ್ದೀನಿ. ಇವಾಗ ಜಸ್ಟ್ ನಾನು ಸೆಟ್ಟಿಂಗ್ ಪೌಡರ್ನ ತೊಗೊಂಡು ಕಂಪ್ಲೀಟಾಗಿ ನಾನು ಮೇಕಪ್ನ ಸೆಟ್ ಮಾಡಿಬಿಡ್ತೀನಿ. ಬಿಕಾಸ್ ಟು ಪ್ರಿವೆಂಟ್ ಇಟ್ ಫ್ರಮ್ ಸ್ವೆಟ್ ಅಷ್ಟೇ. ಬಿಕಾಸ್ ಸಮ್ಮರ್ ಆಗಿರೋದ್ರಿಂದ ಆಲ್ರೆಡಿ ಇದೊಂದು ಸ್ವಲ್ಪ ಸಿಲ್ಕ್ ಥರ ಇದೆ ಅಲ್ಲ, ಅದು ಕಂಪ್ಲೀಟಾಗಿ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಒಂದು ಸೆಟ್ಟಿಂಗ್ ಪೌಡರ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಬೇಕಿಟ್ಟವೆ. ತುಂಬ ಜನ ಕೇಳ್ತೀರಾ, ನಾನು ಯಾವಾಗೆಲ್ಲ ಈ ಸ್ವಿಸ್ ಬ್ಯೂಟಿ ಅಂತ ಹೇಳೋ ಟೈಮಲ್ಲಿ ಪ್ರಮೋಷನ್ ಅಂತ ನೀವು ಕೇಳ್ತೀರಾ. ಇಲ್ಲ, ಬಿಕಾಸ್ ನನಗೇನು ಮೇಕಪ್ ಬಗ್ಗೆ ಗೊತ್ತಿಲ್ಲದೇನೆ ದೊಡ್ಡ ಪ್ರಾಡಕ್ಟ್ ಮೇಲೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ತುಂಬಾ ಬಜೆಟ್ ಫ್ರೆಂಡ್ಲಿ. ಆ್ಯಂಡ್ ಅದು ನಾನು ಮಾಡೋ ಮೇಕಪ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೊಂದೇ ರೀಸನ್ ಅಷ್ಟೇ. ಇದು ಬಿಟ್ಟರೆ ನಾನು ಸ್ವಿಸ್ ಬ್ಯೂಟಿದ ಬಿಟ್ಟರೆ ಮಾರ್ಸ್ ಪ್ರಾಡಕ್ಟ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಬಿಕಾಸ್ ಎರಡೂ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಅಷ್ಟೇ. ಆ್ಯಂಡ್ ತುಂಬ ಜನ ನಾನು ಸೀರೀಸ್ ಮಾಡಬೇಕಾದ್ರೆ ಕೇಳಿದ್ರಿ ಯಾವುದಾದ್ರೂ ಸೆಟ್ಟಿಂಗ್ ಪೌಡರ್ ಹೇಳಿ, ಲೂಸ್ ಪೌಡರ್ನ ಸಜೆಸ್ಟ್ ಮಾಡಿ ಅಂತ. ಸ್ವಿಸ್ ಬ್ಯೂಟಿ ಲೂಸ್ ಪೌಡರ್ ಇಸ್ ರಿಯಲಿ ಗುಡ್. ಮಾಡೋದ್ರಿಂದ ನಾನು ಐ ಮೇಕಪ್ ಮಾಡೋ ತನಕ ಆದರೂ ನನ್ನ ಮೇಕಪ್ ಹಾಳಾಗದೇ ಇರುತ್ತೆ. ಐ ಮೇಕಪ್ಗೆ ನಾನು ಯೂಸ್ ಮಾಡ್ತಾ ಇರೋದು ಪ್ರಿಟಿ ಆಲ್ ಸೆಟ್ ಅಂತ. ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಕಲರು ಇದರೊಳಗಡೆ ಇದೆ. ಮುಂಚೆ ನನ್ನ ಹತ್ರ ಒಂದು ಚಿಕ್ಕದೊಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ಯಾಲೆಟ್ ಇತ್ತು. ಬಟ್ ಇವಾಗ ಸ್ವಲ್ಪ ಎಲ್ಲ ಡಿಫ್ರೆಂಟಾಗಿ ಐ ಮೇಕಪ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನನ್ನ ಸ್ಯಾರಿಗೆ ಮ್ಯಾಚ್ ಆಗೋಕ್ಕೆ ಅಂತ ಹೇಳಿ ನಾನು ಈ ಕಲರ್ನ ಇವತ್ತು ನಾನು ತೊಗೋತಾ ಇದ್ದೆ. ಈ ಕಲರ್ನ ನಾನು ಇವತ್ತು ಚೂಸ್ ಮಾಡಿ, ಓ ಮೈ ಗಾಡ್, ದೊಡ್ಡದು ತೊಗೊಂಡು ಕಷ್ಟ, ಚಿಕ್ಕದಿದ್ರು ಕಷ್ಟ. ಓಕೆ ಫೈನ್, ಈ ಕಲರ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ನೀವು ಯಾವಾಗಲಾದರೂ ಅಂದರೆ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಫಸ್ಟು ಡಸ್ಟ್ ಮಾಡ್ಬಿಟ್ಟು ಯೂಸ್ ಮಾಡಿ. ಬಿಕಾಸ್ ನಾವು ಜಾಸ್ತಿ ಅಪ್ಲೈ ಮಾಡ್ಕೊಂಡು ಬಿಟ್ರೆ ಅದನ್ನು ಬ್ಲೆಂಡ್ ಮಾಡೋದು ತುಂಬಾ ಕಷ್ಟ. ಬೇಸಾಗಿ ನಾನು ಏನು ಈ ಕಲರ್ ಯೂಸ್ ಮಾಡಿ ಈ ಐಗೆ ನಾನು ಏನು ಯೂಸ್ ಮಾಡಿದ್ದನೋ ಸೇಮ್ ನಾನು ಈ ಕಡೆನೂ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ಏನೂ ಇಲ್ಲ, ಇದ್ರ ಮೇಲೆ ನಾನು ಪಿಂಕ್ ಕಲರ್ ಶಿಮ್ಮರ್ನ ಹಾಕ್ತೀನಿ. ಸೊ ಶಿಮ್ಮರಿಗೆ ನಾನು ಈ ಪರ್ಟಿಕ್ಯುಲರ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಲೇಯರ್ ಥರ ಹಾಕೋತಾ ಇದ್ದೀನಿ ಅಷ್ಟೇ. ಇನ್ನೊಂದು ವಿಡಿಯೋ ನೋಡ್ಬೇಕಾದ್ರೆ ಯಾರೋ ಹೇಳಿದ್ದು ನನಗಿದು ಏನು ಅಂತ ಅಂದರೆ, ನಿಮ್ಮದು ಐಸು ತುಂಬ ಡಿಫೈನಾಗಿ ಕಾಣಿಸ್ಬೇಕು ಅಂದರೆ ಇಲ್ಲಿ ನಿಮ್ಗೆ ಏನು ಐ ಬಾಲ್ ಕಾಣಿಸ್ತಾ ಇದೆಯೋ ಅದ್ರ ಮೇಲೆ ಈ ಥರ ರೌಂಡಾಗಿ ಶಿಮರ್ನ ಹಾಕಿದ್ರೆ ನಿಮ್ಮ ಐಸ್ ತುಂಬಾ ಡಿಫೈನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಬಟ್ ಎನಿವೇ ನಾನು ಇದಕ್ಕೆ ಆಲ್ರೆಡಿ ಫುಲ್ ಹಾಕಿರೋದ್ರಿಂದ ಇದಕ್ಕೂ ಫುಲ್ ಹಾಕ್ಬಿಡ್ತೀನಿ. ನಾನು ಆಗಲೇ ಹೇಳಿದಾಗೆ ಮಾರ್ಸಿಂದ ನಾನು ಕಂಪ್ಲೀಟ್ ಬ್ರಷ್ ಸೆಟ್ನ ಪರ್ಚೇಸ್ ಮಾಡಿದ್ದೀನಿ. ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನು ಮಾರ್ಸ್ ಅವ್ರದ್ದು 4-in-1 ಬ್ರಷ್ ಕೂಡ ಇಟ್ಕೊಂಡಿದ್ದೀನಿ. ಸೊ ನಾನು ಥಿಂಕ್ ಮಾಡ್ತಾ ಇದ್ದೆ, ನಾನು ಏನಾದರೂ ಬ್ರಷ್ ಸೆಟ್ನ ತೊಗೊಂಡ್ರೆ ಐ ಆಮ್ ಗೋನಾ ಗೆಟ್ ಇಟ್ ಫ್ರಮ್ ಮಾರ್ಸ್ ಅಂತ. ಬಿಕಾಸ್ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇವಾಗ ಸ್ಕಿನ್ ಸಿ ಬ್ರಷ್ದು ಕ್ವಾಲಿಟಿ ಏನು ಸಖತ್ತಾಗಿದೆ ಆ್ಯಂಡ್ ಪ್ರೀಮಿಯಮ್ ಆಗಿ ಕೂಡ ಇದೆ. ಆ್ಯಂಡ್ ಅಷ್ಟೇ ಅಲ್ಲ, ನೀವೇನಾದರೂ ನಂತರ ಬಿಗಿನರ್ ಆಗಿದ್ರೆ ನಮ್ಮ ಬಿಗಿನರ್ಗೆ ಯಾವ್ಯಾವೆಲ್ಲ ಬ್ರಷಸ್ ಬೇಕಾಗುತ್ತೋ ಅದೆಲ್ಲ ಬ್ರಷ್ ಇದೊಂದರಲ್ಲೇ ಸಿಗುತ್ತೆ. ಐ ರಿಯಲಿ ಲವ್ ಇಟ್. ಕ್ವಾಲಿಟಿ ಸೂಪರ್ ಆಗಿದೆ ಆ್ಯಂಡ್ ಪ್ಯಾಕೇಜಿಂಗ್ ಅಷ್ಟು ಎಷ್ಟು ಕ್ಯೂಟ್ ಆಗಿದೆ ನೋಡಿ.
ಸೊ ಇವಾಗ ನಾನು ಐ ಮೇಕಪ್ ಎಲ್ಲ ಆಗೋಗಿದೆ. ಐನೆಲ್ಲನ ಬರ್ಕೊಂಡು ಬಂದ್ಬಿಡ್ತೀನಿ. ಬಿಕಾಸ್ ನಾನು ಇಲ್ಲಿ ನಿಂತ್ಕೊಂಡು ಐನೆಲ್ಲನ ಬರ್ಕೊಂಡ್ರೆ ಇವತ್ತೆಲ್ಲ ಮುಗಿಸೋದಿಲ್ಲ. ಆ್ಯಂಡ್ ಅದು ಬೇರೆ ಬೇರೆ ಕಡೆ ಹೊಟ್ಟೋಗ್ಬಿಡುತ್ತೆ ನಂಗಂತ. ಆ ಥರ ಏನು ಮಿರರ್ ಮುಂದೆ ನಿಂತ್ಕೊಂಡು ಮಾಡಿಲ್ಲ ಅಂದರೆ ಅದು ಆಗೋದೇ ಇಲ್ಲ. ಸೊ ಬೇಗ ಹೋಗಿ ಐನೆಲ್ಲನ ಬರ್ಕೊಂಡು ಬರ್ತೀನಿ. ಫಸ್ಟ್ ಟೈಮ್ ಐನೆಲ್ಲರ್ ನನಗೆ ಹೆಂಗೆ ಬೇಕೋ ಹಂಗೆ ಬಂದಿದೆ. ಕರೆಕ್ಟಾಗಿ ನಾನು ಮಾತು ಕೇಳಿರೋದು ಫಸ್ಟ್ ಟೈಮ್ ಕರೆಕ್ಟಾಗಿ ಬಂದಿದೆಯಲ್ಲ. ಸ್ವಲ್ಪ ಶೋ ಆಫ್ ಮಾಡ್ತೀನಿ. ಈ ಲಿಪ್ ಕಾಂಬೋನ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಬೀಯಿಂಗ್ ಹಾನೆಸ್ಟ್, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಡೋಂಟ್ ಟರ್ನ್ ಇಂಟು ಆಗಲಿ, ಇಟ್ಸ್ ಓಕೆ. ಅದೇನಾದ್ರು ಆಡಾಗ ಅಂತ ಅನಿಸಿದ್ರೆ ಬೇರೆ ವೈಪ್ ಮಾಡ್ಬಿಟ್ಟು ಬೇರೆ ಲಿಪ್ ಕಾಂಬೋನು ಟ್ರೈ ಮಾಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋ ಲಿಪ್ ಲೈನರ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಬರ್ಗ್ಯಾಂಡಿ 09. ಓಕೆ, ಅದು ಫೋಕಸ್ ಆಗ್ತಾ ಇಲ್ಲ. ಒಂದು ಸೆಕೆಂಡ್. ನೋಡೋಕ್ಕೆ ಗೊತ್ತಾಗತ್ತೆ ಅನ್ಸುತ್ತೆ ನನಗೆ ಈ ಶೇಡ್ ಎಷ್ಟಿಷ್ಟ ಅಂತ. ಬಿಕಾಸ್ ಆಲ್ಮೋಸ್ಟ್ ಫಿನಿಶ್ ಮಾಡಿದ್ದೀನಿ, ಸ್ಟಿಲ್ ಬಿಡ್ತಾ ಇಲ್ಲ. ಇನ್ನೊಂದೇನು ಗೊತ್ತಾ, ಸ್ವಿಸ್ ಬ್ಯೂಟಿ ಅವ್ರಿಗೆ ನಾನು ಒಂದೇ ಒಂದು ಚಿಕ್ಕದೊಂದು ಸಜೆಷನ್ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಈ ಥರ ಪೆನ್ಸಿಲ್ ಶಾರ್ಪ್ನರ್ನು ಅದರಲ್ಲೇ ಕೊಟ್ಬಿಡಿ. ಬಿಕಾಸ್ ಇದು ಯಾವುದೋ ಬೇರೆ ಲಿಪ್ಸ್ಟಿಕ್ದು ಪೆನ್ಸಿಲ್ ಶಾರ್ಪ್ನರ್ ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಏನಿಲ್ಲ, ಜಸ್ಟ್ ನಾನು ಇದನ್ನೇ ಇಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ಸೊ ಈ ಥರ ಬ್ಲೆಂಡ್ ಮಾಡ್ಕೊಳೋದ್ರಿಂದ ನಾನು ಇವಾಗ ಇದ್ರ ಮೇಲೆ ಇನ್ನೊಂದು ಲಿಪ್ಸ್ಟಿಕ್ನ ಹಾಕಿದ್ರೆ ಅದು ಎರಡು ಡಿಫ್ರೆಂಟ್ ಅಂತ ಫೀಲ್ ಆಗಲ್ಲ ನಿಮಗೆ. ಒಂಥರ ಅದೇ ಲಿಪ್ಸ್ಟಿಕ್ಕು ಡಬಲ್ ಶೇಡ್ನ ಕೊಡ್ತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ನಿಮಗೆ. ಇದ್ರ ಮೇಲೆ ಲಿಪ್ಸ್ಟಿಕ್ನ ಹಾಕ್ತೀನಿ. ಸೊ ನಾನು ಇವತ್ತು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಬಂದುಬಿಟ್ಟು ಬ್ಲೂ ಹೆವೆನ್ ಇನ್ ದ ಶೇಡ್. ಓಕೆ ಗೈಸ್, 202. ಸೊ ಇದನ್ನು ಕೂಡ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಲ್ಲ. ಸ್ವಲ್ಪ ಹ್ಯಾಂಡ್ಸಿಗೆ ತೊಗೊಂಡು ನಾನು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಬಿಕಾಸ್ ಅದನ್ನ ಡೈರೆಕ್ಟಾಗಿ ಹಾಕೋದ್ರಿಂದ ಏನಂತಾರೆ, ಅದು ತುಂಬ ಜಾಸ್ತಿ ಅನಿಸ್ಬಿಡುತ್ತೆ. ಸೊ ಇದೇ ಬೇರೆ ಕಲರ್ ಅದೇ ಬೇರೆ ಕಲರ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜಸ್ಟ್ ನಾನು ಹ್ಯಾಂಡ್ಸಿಗೆ ಈ ಥರ ತೊಗೊಂಡು ಅದನ್ನು ಅಪ್ಲೈ ಮಾಡ್ತೀನಿ. ಇದು ನನ್ನ ಲಿಪ್ ಕಾಂಬೋನ. ಇದನ್ನೇನಾದರೂ ಡೈರೆಕ್ಟಾಗಿ ಹಾಕಿದ್ರೆ ತುಂಬ ಡಾರ್ಕ್ ಶೇಡ್ ಬಂದುಬಿಡ್ತೈತೆ. ಜಸ್ಟ್ ನನಗೆ ಸ್ಲೈಟ್ ಪಿಂಕ್ ಬೇಕಾಗಿರೋದ್ರಿಂದ ಈ ಥರ ಹ್ಯಾಂಡ್ಸಲ್ಲೇ ಬ್ಲೆಂಡ್ ಮಾಡಿದ್ದೀನಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಮುಂಚೆಲ್ಲ ಏನು ಮಾಡಿಬಿಡ್ತಾ ಇದೆ ಅಂದರೆ ಸೇಮ್ ಏನು ಲಿಪ್ಸ್ಟಿಕ್ ಹಾಕೊತಾ ಇದ್ದೋ ಅದರಲ್ಲೇ ಬ್ಲಷ್ ಹಾಕ್ಬಿಡ್ತಾ ಇದೆ. ಇವಾಗೆಲ್ಲ ಬ್ಲಷ್ ಎಲ್ಲ ನಾನು ಹೊಸದಾಗಿ ತೊಗೊಂಡಿರೋದ್ರಿಂದ ಸಪ್ರೇಟ್ ಬ್ಲಷ್ ಹಾಕ್ತೀನಿ ಈಗ. ಬ್ಲಷ್ಗೆ ನಾನು ಮ್ಯಾಕ್ ಮೆಲಿಯೋರ್ ಅವರ ಕಾಸ್ಮೆಟಿಕ್ ಮೇಕಪ್ದು ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರೊಳಗಡೆ ಏನೇನು ಬರುತ್ತೆ ಅಂತ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ಐ ಪ್ಯಾಲೆಟ್ಸ್ ಇದೆ, ಹೈಲೈಟರ್ಸ್ನ ಕೊಟ್ಟಿದ್ದಾರೆ, ಆ್ಯಂಡ್ ಬ್ಲಷ್ನ ಕೂಡ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಬ್ಲಷ್ ಶೇಡ್ ಬ್ಲಷ್ನ ಕೊಟ್ಟಿದ್ದಾರೆ. ಬ್ರಾನ್ಸರ್ ಸೋ ಬ್ಯಾಡ್. ನನ್ನ ಕರೆಕ್ಟ್ ಯೂಸ್ ಆಗೋಂಥ ಕಲರೇ ಹೊರಟೋಗ್ಬಿಟ್ಟಿದೆ. ನಾನು ಇನ್ನೂ ಒಂದ್ಸತಿನೂ ಯೂಸ್ ಮಾಡಿಲ್ಲ. ಲುಕ್ ಎಟ್ ದಿಸ್ ಕಂಪ್ಲೀಟ್. ಅಟ್ಲೀಸ್ಟ್ ಅರ್ಧ ಹೊಡೆದಾಗ ಅರ್ಧ ಆದ್ರೂ ಇದ್ದಿದ್ರೆ ಏನೋ ಅನ್ಬೋದಾಯ್ತು. ಯು ಗೈಸ್ ಕ್ಯಾನ್ ಸಿ ಕಂಪ್ಲೀಟಾಗಿ ಹೊಡೆದು. ಐ ಡೋಂಟ್ ನೋ ಹೌ ಮಚ್ ಯು ಗೈಸ್ ಕ್ಯಾನ್ ಸಿ. ಕಂಪ್ಲೀಟಾಗಿ ಹೊಡೆದೋಗ್ಬಿಟ್ಟಿದೆ. ಅಂದು ಜಾಸ್ತಿ ಯೂಸ್ ಆಗೋಂಥ ಕಲರೇ ಹೊಡೆದೋಗಿದೆ ಗಾಯ್ಸ್. ಬ್ಲಷ್ ಅಪ್ಲೈ ಮಾಡೋದಕ್ಕೆ ನಾನು ಈ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ಯಾಲೆಟಲ್ಲಿ ಇದನ್ನು ಚೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಲಷ್ ಬ್ಲೈಂಡ್ನೆಸ್ ಆಗಬಾರ್ದು ಅಷ್ಟೇ ನನಗೆ. ಅದಷ್ಟು ನಾವು ಬ್ಲಷ್ ಅಪ್ಲೈ ಮಾಡ್ಕೋಬೇಕಾದ್ರೆ ಈ ಥರ ಅಪ್ವರ್ಡ್ ಮಾಡಿದ್ರೆ ನಿಮ್ಮ ಫೇಸು ಲಿಫ್ಟೆಡ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೆ ಕೂಡ ನಾನು ಹಂಗೆ ಮಾಡ್ತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಸಾಕು. ಬಿಕಾಸ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಲೆಟ್ಸು ಬ್ರಷ್ ಎಲ್ಲ. ನನಗೆ ಬ್ಲಷ್ ಬ್ಲೈಂಡ್ನೆಸ್ ಮಾತ್ರ ಆಗಬಾರ್ದು. ಅದಕ್ಕೆ ಬೇಕು ಅಂದರೆ ಆಮೇಲೆ ಇನ್ನೊಂದ್ಸತಿ ಹಾಕೋತೀನಿ. ಡೋಂಟ್ ಫರ್ಗೆಟ್, ನೀವು ಯಾವಾಗಲೂ ಬ್ಲಷ್ ಅಪ್ಲೈ ಮಾಡಬೇಕಾದ್ರೆ ಡೋಂಟ್ ಫರ್ಗೆಟ್ ಯುವರ್ ನೋಸ್ ಆ್ಯಂಡ್ ಫೋರ್ ಹೆಡ್ ಆ್ಯಂಡ್ ಇಲ್ಲಿ ಅಪ್ಪರ್ ಲಿಪ್ಸ್. ಓಕೆ, ನಿಮ್ಮ ಫೇಸ್ಗೆ ಬ್ಲಷು ಎಷ್ಟು ಡಿಫ್ರೆನ್ಸ್ನ ಮಾಡುತ್ತೆ ನೋಡಿ. ಹೈಲೈಟರ್ಗೆ ನಾನು ಈ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲನೂ ಇದ್ರೊಳಗಡೆ ಇದೆ, ಈವನ್ ಹೈಲೈಟರ್ ಕೂಡ ಇದ್ರೊಳಗಡೆ ಇದೆ. ಸೊ ಇಟ್ಸ್ ಈಸಿ. ಓಪನ್ ಮಾಡೋಕ್ಕೂ ಭಯನೇ. ಸ್ವಲ್ಪ ಕಮ್ಮಿ ಹಾಕೋತೀನಿ. ಆ್ಯಕ್ಚುಲಿ ಐಮ್ ಸ್ಕೇರ್ಡ್ ಅಂತಲೇ ಹೇಳ್ಬೋದು. ಬ್ಲಷ್ ಅಗೇನ್ ಸಾರಿ ಯು ಗೈಸ್ ಕ್ಯಾನ್ ಸಿ ಏನೋ ಡಿಫ್ರೆಂಟ್ ಕಲರ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾನು ಯಾವಾಗಲೂ ಯೂಸ್ ಮಾಡೋದು ಫೈನ್. ನಾನು ಯಾವಾಗಲೂ ಯೂಸ್ ಮಾಡೋದು ಈ ಶೇಡ್, ಈ ಹೈಲೈಟರ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇವತ್ತು ಅಷ್ಟು ಆ್ಯಕ್ಚುಲಿ ಐಮ್ ಸ್ಕೇರ್ಡ್ ಬಿಕಾಸ್ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಏನಕ್ಕೆ ಕಂಪೇರ್ ಮಾಡಬೇಕು ಅಂತ ಗೊತ್ತಲ್ಲ. ಮನೆಗೆಲ್ಲ ಸೀರಿಯಲ್ ಲೈಟ್ ಹಾಕ್ದಾಗ ಜಾಸ್ತಿ ಜಿಗಿ ಅನ್ನತ್ತಲ್ಲ, ಹಂಗೆ ಕಾಣಿಸ್ಬಿಡ್ತೀನಿ. ಅದು ನಂಗೆ ಇಷ್ಟ ಇಲ್ಲ. ಸೊ ಐಲ್ ಜಸ್ಟ್ ಪುಟ್ ಅ ಲಿಟಲ್. ಜಸ್ಟ್ ನಾನು ಇವಾಗ ಸ್ಮೈಲ್ ಮಾಡಿದ ತಕ್ಷಣ ನಿಮ್ಗೊಂದು ಟ್ಯೂಬ್ ಲೈಟ್ ಥರ ಒಂದು ಸ್ವಲ್ಪ ಲೈಟ್ ಥರ ಅಂಟ್ಕೊಳ್ಳೋ ಅಂದರೆ ನನ್ನ ಫೇಸಲ್ಲಿ ಒಂದು ಗ್ಲೋ ಕಾಣಿಸ್ತಾ ಇದೆಯಲ್ಲ, ದ್ಯಾಟ್ ಈಸ್ ಹೈಲೈಟರ್. ಓಕೆ, ಲಿಪ್ ಸ್ವಲ್ಪ
ಇನ್ಸ್ಟಾಗ್ರಾಮಲ್ಲಿ ಒಂದು ಇನ್ಫ್ಲುಯೆನ್ಸರ್ ಇದ್ದಾರೆ, ಐ ಡೋಂಟ್ ನೋ ಯು ಗೈಸ್ ನೋ ಹಿಮ್ ಆರ್ ನಾಟ್. ಅವ್ನು ಯಾವಾಗಲೂ ಏನಾದರೂ ಮೇಕಪ್ ಎಲ್ಲ ಹಾಕೊಂಡು ಫುಲ್ ಬ್ಲಶ್ ಬ್ಲೈಂಡ್ನೆಸ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ ಅವನು ಅಂತ. ಆ ಥರ ನಾನು ಮಾಡಬೇಕಾ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಲುಕಿಂಗ್ ಪ್ರಿಟಿ, ಐ ಆಮ್ ಲುಕಿಂಗ್ ಪ್ರಿಟಿ. ಬಿಂದಿ, ಜ್ಯುವೆಲ್ರೀಸ್ ಆ್ಯಂಡ್ ಸಾರಿ, ಐ ಆಮ್ ಸೆಟ್. ಹೇರ್ ಸ್ಟೈಲ್, ಹೇರ್ ಸ್ಟೈಲ್ ಒಂದು ಬೇಕಿದೆ. ಸೊ ಬೇಗ 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 ಇನ್ನೂ ರೀಲ್ಸ್ ಮಾಡಬೇಕು, ಟ್ರಾನ್ಸಿಷನ್ ಮಾಡಬೇಕು, ಎಲ್ಲ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಡ್ರೇಪಿಂಗ್. ಇಷ್ಟು ಓವರ್ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ, ಇವಾಗ ಹೆಂಗೆ ಸಾರಿ ಉಟ್ಕೋತಿದ್ದಾಳೆ ಅಂತ ನೀವು ನೋಡಬೇಕು ಅಂತ ನೀವೇನಾದರೂ ಅನ್ಕೋತಿದ್ರೆ ಸೊ ಸಾರಿ, ನಂಗೆ ಸಾರಿ ಉಟ್ಕೊಳಕ್ಕೆ ಬರಲ್ಲ. ನನ್ನ ಅಕ್ಕದ ಹೆಲ್ಪ್ ತೊಗೋಬೇಕು. ಸೊ ಬೇಗ ಹೋಗಿ ಸ್ವಲ್ಪ ಎಲ್ಲ ಕನ್ವಿನ್ಸ್ ಮಾಡ್ಬೇಕು ನನ್ನ ಅಕ್ಕನ ಇವಾಗ ವೀಡಿಯೋಗೆ ಬರೋಕ್ಕೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ವೀಡಿಯೋಗೆ ಬರೋಕ್ಕೆ ತುಂಬಾ ಭಯ ಬೀಳ್ತಾರೆ. ದೇ ಆರ್ ಸ್ಕೇರ್ಡ್ ಆಫ್ ಯು ಗೈಸ್. ವಿ ಆರ್ ಬ್ಯಾಕ್ ಗೈಸ್. ಇದು ನನ್ನ ಎಲ್ಡರ್ ಸಿಸ್ಟರ್, ಬಾಸ್ ಆಫ್ ದ ಫ್ಯಾಮಿಲಿ. ಇವತ್ತು ನನ್ನ ಸಿಸ್ಟರ್ ನನಗೆ ಸ್ಯಾರಿ ಡ್ರೇಪ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಒಳಗಿಂತ ನೋಡೋ ನಾನೇ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿತೌಟ್ ಮೇಕಪ್. Brother, you cannot shame me in front of my audience. Okay, fine. ಪ್ಲೇ ಆಗಲ್ವಲ್ಲ. Okay, fine. ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ಅಕ್ಕ ಟೈಮ್ ಆಗೋಗೈತಕ್ಕ ಪ್ಲೀಸ್ ಅಕ್ಕ. ಹಲೋ, ಕಾಲ್ ಬಂತು, ಇನ್ನೊಂದು 1/4 ಗಂಟೆ ಆಗುತ್ತೆ ಬರೋಕ್ಕೆ. 2000 years later. ಸೊ ಫೈನಲಿ ಸ್ಯಾರಿ ಪಾರ್ಟ್ ಎಲ್ಲ ಆಗೋಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೇರ್ ಸ್ಟೈಲು, ಜ್ಯುವೆಲ್ರಿ, ಸ್ವಲ್ಪ ಆಕ್ಸಸರೈಸೇಷನ್ ಮಾಡಿಕೊಂಡು ಬಿಂದಿ ಇಟ್ಕೋಬೇಕಷ್ಟೇ. ಸೊ ಹೇರ್ ಸ್ಟೈಲ್ ಮಾಡ್ಕೋತಾನೆ ಬ್ಯಾಂಗಲ್ಸು, ಜ್ಯುವೆಲ್ರೀಸ್ ಎಲ್ಲ ಹಾಕೋತಾ ಹೋಗ್ತೀನಿ ಬಿಕಾಸ್ ವಿ ಹ್ಯಾವ್ ವೆರಿ ಲೆಸ್ ಟೈಮ್. ಫೈನಲ್ ಆಗಿ ನಾನು ಆಕ್ಸಸರೀಸ್ನ ಕೂಡ ಹಾಕೊಂಡು ಬಂದ್ಬಿಟ್ಟೆ ಬಿಕಾಸ್ ನಾನು ಹೇಳಿದೆ ಅಲ್ವಾ ಟೈಮ್ ಇಲ್ಲ ಅಂತ. ಸೊ ಬೇಗ ಬೇಗ ಹಾಕೊಂಡು ಬಂದಿದ್ದೀನಿ. ಬ್ಯಾಂಗಲ್ಸ್ ನಿಮ್ಮ ಮುಂದೆ ಆಗಲೇ ಹಾಕೊಂಡೆ. ಆ್ಯಂಡ್ ನೆಕ್ಲೆಸ್ ಬಂದ್ಬಿಟ್ಟು ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಈ ಥರನೂ ವೇರ್ ಮಾಡ್ಬೋದು. ಆ್ಯಂಡ್ ಉಲ್ಟಾ ಡಬಲ್ ಸೈಡೆಡ್ ಪೆಂಡೆಂಟ್ ಇದು. ಸೊ ಬೋತ್ ಸೈಡ್ ನೀವು ಇದನ್ನ ವೇರ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಯರಿಂಗ್, ನಾನು ಈ ಇಯರಿಂಗ್ನ ಮ್ಯಾಚ್ ಮಾಡಿದ್ದೀನಿ ಆ್ಯಕ್ಚುಲಿ ನನ್ನ ಸಿಸ್ಟರ್. ನಾನು ಶಾಲಿನಿ ಜ್ಯುವೆಲ್ರೀಸಿಂದ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಜ್ಯುವೆಲ್ರೀಸ್ ಅಂತ ನಾನು ನಿಮಗೆ ತೋರಿಸಿಲ್ಲ. ಸೊ ಈಗ ಪ್ಯಾಕೇಜ್ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ. ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಸಿಂಗಲ್ ರೆಡ್ ಕಲರ್ ಬೀಡ್ ಇರೋವಂಥ, ಒಂದು ಸೆಕೆಂಡ್, ಈ ಥರ ಸಿಂಗಲ್ ಚೋಕರ್ ಟೈಪು ತುಂಬ ಅಂದರೆ ತುಂಬಾ ಕ್ಯೂಟಾಗಿತ್ತು. ನೋಡಿದ ತಕ್ಷಣ ಐ ವಾಸ್ ಲೈಕ್ ವಾವ್ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲದೂ ಮತ್ತೆ ಪ್ಯಾಕೇಜಿಂಗಲ್ಲೇ ನೀಟಾಗಿ ಹಾಕಿ ಎತ್ತಿಟ್ಟಿದ್ದೀನಿ ಬಿಕಾಸ್ ಮಿಸ್ ಆಗಿಬಿಡುತ್ತೆ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಯಾ, ಇದು ಈ ಸರಕ್ಕೆ ಈ ಥರ ಇಯರಿಂಗ್ಸ್ನ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ಬೋದು ಹೌ ನೈಸ್ ಇಟ್ ಈಸ್ ಅಂತ. ಸಿಂಪಲ್ ಆಗಿರೋ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಈ ಥರ ಸ್ಟೇಟ್ಮೆಂಟ್ ಪೀಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಪೀಸು ಕೂಡ ನಾನು ಅದೇ ಥರನೇ ಚೂಸ್ ಮಾಡಿದೆ, ಒಂಥರ ಲೋಟಸ್. ಓಕೆ, ಒಂದು ಸೆಕೆಂಡ್. ಯಾ, ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ಲೋಟಸ್ ಇರೋವಂಥ ಪೆಂಡೆಂಟ್ಸು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸಿಂಗಲ್ ಲೇಯರ್ ಇರೋದನ್ನ ನಾವು ಸಿಂಗಲ್ ಪೀಸಸ್ನ ಲೇಯರ್ ಮಾಡಿ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಅದು ಡಿಫ್ರೆಂಟ್ ಲುಕ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆ ನಾನು 2 ಬ್ಯಾಂಗಲ್ಸ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ. ಇದ್ರೊಳಗಡೆ ಇರೋವಂಥ ಡಿಸೈನ್ ನೀವು ನೋಡ್ಬೋದು ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ. ಬೋತ್ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಇರೋವಂಥ ಬ್ಯಾಂಗಲ್ನ ನಾನು ಪರ್ಚೇಸ್ ಮಾಡಿದ್ದೀನಿ, ಯಾಕಂದರೆ ಎಲ್ಲ ಸೀರೆಗೂ ಅದು ಮ್ಯಾಚ್ ಆಗಲಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸಿಲ್ವರ್ ಇಯರಿಂಗ್ ಜಾಸ್ತಿ ಇಷ್ಟ ಆಯಿತು, ಸೊ ಐ ಬಾಟ್ ದಿಸ್. Are you guys ready for the final look? Here is my final look. ನಾನು ಫಸ್ಟ್ ಟೈಮ್ ವೇವಿ ಮಾಡಿರೋದು. ಸೆಂಟ್ರ್ ಪಾಪಡಿ ಕೂಡ ತೆಗೆದಿದ್ದೆ, ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಅಂತ. ಅದಕ್ಕಿಂತ ಜಾಸ್ತಿ ಇದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಐ ಆಮ್ ಗೋಯಿಂಗ್ ಫಾರ್ ದಿಸ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಪ್ಲೀಸ್ ಡೂ ಲೆಟ್ ಮಿ ನೋ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ನು ಟ್ಯಾಗ್ ಮಾಡಿರ್ತೀನಿ. ನಾನು ಹಾಕ್ಕೊಂಡಿರೋ ಸಾರಿ, ಅದರದ್ದು ಬುಟಿಕ್, ಅದ್ರ ಜ್ಯುವೆಲ್ರಿ ಸ್ಟೋರ್ ಎಲ್ಲದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನಿಮ್ಗೆ ಯಾವ್ದಾದ್ರು ಲುಕ್ ನಾನು ಕ್ರಿಯೇಟ್ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಆ ಇನ್ಸ್ಪೋನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಸೆಂಡ್ ಮಾಡ್ಕೊಡಿ. ಐ ವಿಲ್ ಕ್ರಿಯೇಟ್ ದಟ್ ಟು. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.